ಮದುವೆ ಕಲ್ಯಾಣ ದೇವರಿಗೆ, ಆದಿವಾಸಿ ನ್ಯಾಯಪೀಠಕ್ಕೆ, ಆದಿವಾಸಿ ನ್ಯಾಯಪೀಠಕ್ಕೆ, ಹೆಮ್ಗೆ ಬೀರ್ತಮಳ್ಳಿ ಕಾಡಿಗೆ, ಹೆಮ್ಗೆ ಬೀರ್ತಮಳ್ಳಿ ಕಾಡಿಗೆ, ಹೆಮ್ಗೆ ಬೀರ್ತಮಳ್ಳಿ ಕಾಡಿಗೆ, ಬಿರ್ಸಾ ಮುಂಡಾಕಿ, ಬಿರ್ಸಾ ಮುಂಡಾಕಿ, ಬಿರ್ಸಾ ಮುಂಡಾಕಿ. ಆದಿವಾಸಿ ಹಕ್ಕು ಕೊಡಲೇಬೇಕು, ಆದಿವಾಸಿ ಹಕ್ಕು, ಆದಿವಾಸಿ ಹಕ್ಕು, ಅರಣ್ಯ ಹಕ್ಕು, ಅರಣ್ಯ ಹಕ್ಕು, ಅರಣ್ಯ ಹಕ್ಕು. ಒಬ್ಬರು ಮಾತನಾಡಿ ಇದ್ರ ಚರಿತ್ರೆ ಹೇಳಿದ್ರದು ಮಾತಾಡಿ. ಈ ಒಂದು ಎಮ್ಮಿಗೆ ಮತ್ತು ಬೀರತಮ್ಮನಹಳ್ಳಿ ಕಾಡಿನ ಮದುವೆ ಕಲ್ಯಾಣ ಎಂಬ ನಮ್ಮ ಆದಿವಾಸಿಗಳ ನ್ಯಾಯಪೀಠದಲ್ಲಿ ಇವತ್ತು ನಮ್ಮ ಎಮ್ಮಿಗೆ ಮತ್ತು ಬೀರತಮ್ಮನಹಳ್ಳಿ ಕರ್ಣಕುಪ್ಪೆ ಆಡಿಯ ಮತ್ತು ಆಗ ಸಂಘಟನೆ ಬುಡಕಟ್ಟು ಕೃಷಿಕರ ಸಂಘ ಹಾಗೂ ಡೀಡ್ ಸಂಸ್ಥೆಯ ಮುಖಾಂತರ ಈ ಒಂದು ನ್ಯಾಯಪೀಠ, ಆದಿವಾಸಿಗಳ ನ್ಯಾಯಪೀಠ ಸನ್ನಿಧಿಯಲ್ಲಿ ಒಂದು ಪೂಜೆ ಕಾರ್ಯಕ್ರಮವನ್ನು ಇವತ್ತು ನಾವು ಇಟ್ಕೊಂಡಿದ್ದೀವಿ. ಈ ಒಂದು ಪೀಠ ನಾವು ಮೊದಲು ನಮ್ಮ ತಾತಂದಿರ ಕಾಲದಲ್ಲಿ ಇಲ್ಲಿ ನಮ್ಮ ಆದಿವಾಸಿಗಳು, ನಮ್ಮ ಬಂಧು ಬಳಗ ಇಲ್ಲಿ ನೆಲೆಗೊಂಡು ಇಲ್ಲೇ ವಾಸ ಇದ್ದು ಈ ಒಂದು ಸನ್ನಿಧಿಯನ್ನು ನಮ್ಮ ಆದಿವಾಸಿಗಳ ನ್ಯಾಯಪೀಠ ಮತ್ತು ಹಾಗೂ ಒಂದು ಮದುವೆ ಕಲ್ಯಾಣ ಅಂತ ಹೇಳಿ ಈ ಒಂದು ಸನ್ನಿಧಿಯನ್ನು ನಾವು ಬಳಸ್ತಾ ಇದ್ವಿ. ಇತ್ತೀಚೆಗೆ ಒಂದು ಅರಣ್ಯ ಇಲಾಖೆಯಿಂದ ಒಂದು ಹುಲಿ ಸಂರಕ್ಷಣೆ ಯೋಜನೆ ಅಡಿಯಲ್ಲಿ ಒಂದು ಕಾನೂನನ್ನು ತಂದು 1972ರಲ್ಲಿ ನಮ್ಮನ್ನು ಈ ಕಾಡಿನಿಂದ ಹೊರ ಹಾಕಿದ್ರು. ಹೊರ ಹಾಕುವ ಟೈಮ್ನಲ್ಲಿ ನಮ್ಮ ಆದಿವಾಸಿಗಳಿಗೆ ಅನೇಕ ಥರದ ಹಿಂಸೆಗಳನ್ನ ಕೊಟ್ಟು ನಮ್ಮ ಗುಡಿಸಲಿಗೆ ಬೆಂಕಿ ಹಾಕಿ, ನೀವು ಕಾಡಿನಲ್ಲಿ ಇರೋಂಗಿಲ್ಲ, ಇಲ್ಲಿ ಪ್ರಾಣಿಗಳು ಮಾತ್ರ ಇರಬೇಕು, ನೀವು ಕಾಡಿಂದ ಹೊರ ಹೋಗಬೇಕು ಅಂತೇಳಿ ಅರಣ್ಯ ಇಲಾಖೆಯಿಂದ ನಮ್ಮ ಮೇಲೆ ದೌರ್ಜನ್ಯ ಎಸಗಿ ನಮ್ಮನ್ನು ಬಲವಂತವಾಗಿ ಈ ಒಂದು ಕಾಡಿನಿಂದ ಹೊರ ಹಾಕಿದ್ರು. ಆ ಹೊರ ಹಾಕೋ ಟೈಮ್ನಲ್ಲಿ ಈಗ ಎಮ್ಗೆ ಆಡಿ ಮತ್ತು ಬೀರತಮ್ಮನಹಳ್ಳಿ ಆಡಿ ಹಾಗೂ ಕರ್ಣಕುಪ್ಪೆ ಆಡಿ ಅಂತ ಹೇಳಿ ಕಾಡಿನಿಂದ ಹೊರಗಡೆ 3 ಆಡಿಯಾಗಿ ಮಾರ್ಪಟ್ಟಿವೆ. ಆ 3 ಆಡಿಯಲ್ಲಿ ನಮ್ಮ ಜನರು ಈಗಲೂ ಕೂಡ ವಾಸ ಇದ್ದೀವಿ. ಆದರೆ ಈ ಒಂದು ನಮ್ಮ ನ್ಯಾಯಪೀಠಕ್ಕೆ ನಮ್ಮ ಪೂಜೆ ಪುರಸ್ಕಾರ ಅನೇಕ ಕಾರ್ಯಕ್ರಮಗಳನ್ನ ಇಲ್ಲಿ ನಡೆಯೋಕ್ಕೆ ಒಂದು ಅರಣ್ಯ ಇಲಾಖೆಯಿಂದ ನಮಗೆ ಅಡ್ಡಿ ಆಗ್ತಾಯಿತ್ತು. ಅದರಿಂದ ನಾವು ಅರಣ್ಯ ಹಕ್ಕಿನ ಬಗ್ಗೆ ನಮ್ಮ ಹಕ್ಕು ನಮಗೆ ಸಿಗಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಈ ಒಂದು ಹೋರಾಟದಲ್ಲಿ ನಮ್ಮ 3 ಆಡಿಗೆ ಸಾಮೂಹಿಕ ಹಕ್ಕು ಸಿಕ್ಕಿದೆ, ವೈಯಕ್ತಿಕ ಹಕ್ಕು ಸಿಗಬೇಕಾಗಿದೆ. ಅದಕ್ಕೋಸ್ಕರ ನಾವು ನಿರಂತರವಾಗಿ ಹೋರಾಟ ಮಾಡಬೇಕಾಗಿದೆ. ಅದೇ ರೀತಿ ಹುಣಸೂರು ತಾಲೂಕಿನ 32 ಆಡಿಗಳಲ್ಲಿ ಇನ್ನೂ ಉಳಿದಂಥ ಆಡಿಗಳಿಗೆ ನಮ್ಮ ಸಾಮೂಹಿಕ ಹಕ್ಕು ಮತ್ತು ವೈಯಕ್ತಿಕ ಹಕ್ಕು ಸಿಗಬೇಕಾಗಿದೆ. ಈ ಒಂದು ಅವರು ಕೂಡ ಎಲ್ಲ ಆಡಿಗಳಿಗೂ ಹುಣಸೂರು ತಾಲೂಕಿನಲ್ಲಿ ಈ ಒಂದು ಸಾಮೂಹಿಕ ಹಕ್ಕು ಆದಷ್ಟು ಬೇಗ ಸಿಗಲಿ. ಅದರಂತೆಯೇ ವೈಯಕ್ತಿಕ ಹಕ್ಕಿನ ಬಗ್ಗೆ ಸರ್ಕಾರ ಒಂದು ಒಳ್ಳೆಯ ನಿಲುವನ್ನು ತಗೊಂಡು ಈ ವೈಯಕ್ತಿಕ ಹಕ್ಕನ್ನು ನಮಗೆ ಹುಣಸೂರು ತಾಲೂಕಿನ ಆದಿವಾಸಿ ಗಿರಿಜನರಿಗೆ ಕೊಡಲಿ ಅಂತ ಹೇಳ್ತಾ ಈ ಒಂದು ದೇವಸ್ಥಾನದ ಸನ್ನಿಧಿಯಲ್ಲಿ ನಾವು ಈ ಒಂದು ವೈಯಕ್ತಿಕ ಹಕ್ಕು ಹಾಗೂ ಸಾಮೂಹಿಕ ಹಕ್ಕು ಆದಷ್ಟು ಬೇಗ ಹುಣಸೂರು ತಾಲೂಕಿನ ಆದಿವಾಸಿ ಗಿರಿಜನರಿಗೆ ಸಿಗಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ. ಈಗ ಬುಡಕಟ್ಟು ಕೃಷಿಕರ ಸಂಘದ ಅಧ್ಯಕ್ಷರಾದಂಥ ಜಯಪ್ಪನವರು 2 ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಎಮ್ಮಿಗೆ ಕಾಡಿನ ಕಲ್ಯಾಣ ಮಂಟಪ ದೇವಸ್ಥಾನದ ಸನ್ನಿಧಿಯಲ್ಲಿ ನಾವು ಹುಣಸೂರು ತಾಲೂಕಿನ ಬುಡಕಟ್ಟು ಕೃಷಿಕರ ಸಂಘ ಹಾಗೂ ಡೀಡ್ ಸಂಸ್ಥೆ ನಾವು ಸಹಯೋಗದೊಂದಿಗೆ ನಾವು ಇವತ್ತಿನ ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜನೆ ಮಾಡಿದ್ದೀವಿ. ಏನಪ್ಪ ಅಂತಂದರೆ, ಈಗಾಗಲೇ ಅರಣ್ಯ ಇಲಾಖೆ ಆದಿವಾಸಿಗಳ ಮೇಲೆ ಅನೇಕ ರೀತಿಯಲ್ಲಿ ದಬ್ಬಾಳಿಕೆ ಮಾಡ್ತಾನೆ ಬಂತು. ಅಂದರೆ ಹೆಂಗೆ ಅಂತಂದರೆ 72 ವನ್ಯಜೀವಿ ಕಾಯ್ದೆ ಇದನ್ನು ತಂದು ಆದಿವಾಸಿಗಳಿಗೆ ಅನೇಕ ರೀತಿಯಲ್ಲಿ ತೊಂದರೆಗಳನ್ನ ಮಾಡಿದ್ರು. ಹಾಗಾಗಿ ನಾವೇನು ಮಾಡಿದ್ವಿ, ನಿರಂತರ ಹೋರಾಟ ಮಾಡ್ತಾ ಬಂದಿದ್ವಿ. ನಮಗೆ ಹಕ್ಕು ಸಿಗಬೇಕು, ಕಾಡಲ್ಲಿ ನಮಗೆ ಸಾಮೂಹಿಕ ಹಕ್ಕು ಸಿಗಬೇಕು ಅಂತ ಹೇಳ್ಕೊಂಡು 99ರಿಂದನೂ ಕೂಡ ಹುಣಸೂರು ತಾಲೂಕಿನ ಎಲ್ಲ ಆಡಿಗಳಿಂದ ನಮ್ಮ ಮುಖಂಡರು, ಯಜಮಾನರು, ಆಡಿಯ ಮಹಿಳೆಯರು ಮತ್ತು ಪುರುಷರೆಲ್ಲ ಸೇರಿ ಹೋರಾಟ ಮಾಡ್ತಾನೆ ಬಂದ್ವಿ. ಅದು 2006ರಲ್ಲಿ ನಮ್ಮಂತೆ ಕಾನೂನು ಆಯಿತು. ಅದೇ ಅರಣ್ಯಕ್ಕೂ
ಕಾನೂನು. ಅದರಲ್ಲಿ ನಾವು 2009-10ರಲ್ಲಿ ಈ ಅರಣ್ಯಕ್ಕೆ ನಾವು ಸಾಮೂಹಿಕ ಹಕ್ಕಿಗೆ ಮತ್ತು ವೈಯಕ್ತಿಕ ಹಕ್ಕುಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ವಿ. ಅದು ಗ್ರಾಮ ಪಂಚಾಯಿತಿಯ ಮುಖಾಂತರ ನಮ್ಮದೇ ಆದ ಅರಣ್ಯ ಹಕ್ಕು ಸಮಿತಿಯಲ್ಲಿ 15 ಜನರು ಅದೊಂದು ಕಮಿಟಿ ಇದೆ. ಆ ಕಮಿಟಿ ಮುಖಾಂತರವೇ ನಾವು ಏನು ಪಂಚಾಯಿತಿ ಮುಖಾಂತರ AC ಕಮಿಟಿ ಹಾಗೆ ಜಿಲ್ಲಾ ಕಮಿಟಿ ಈ ಮುಖಾಂತರದಲ್ಲಿ ನಾವು 2009-10ರಲ್ಲಿ ನಾವು ಇದನ್ನು ನಾವು ಮನವಿಗಳನ್ನ ನಮ್ಮ ಅರ್ಜಿಗಳನ್ನ ಹಾಕಿದ್ದೀವಿ. ನಮ್ಮ ಏನು ತಾತ ಮುತ್ತಾತ ನಾವು ಬದುಕಿದ್ದ ಜಾಗ ನಮಗೆ ಬೇಕು ಅಂತೇಳಿ ಹೋರಾಟ ಮಾಡಿದ ಫಲವಾಗಿ ಇದು ಬಂತು. ಹಾಗಾಗಿ ನಾವು ಸರ್ಕಾರ ಅದು ನಮ್ಮಂತೆ ನಮಗೆ ಕಾನೂನು ಇದ್ರೂ ಕೂಡ ಹಕ್ಕು ಇದ್ರೂ ಕೂಡ ಆ ಹಕ್ಕನ್ನು ಉಲ್ಲಂಘನೆ ಮಾಡ್ತಾ ಇದೆ ಅರಣ್ಯ ಇಲಾಖೆ. 2006ರಲ್ಲಿ ಅವ್ರದ್ದು 1972ರ ವನ್ಯಜೀವಿ ಕಾಯ್ದೆ ಆಯಿತು, ನಮ್ಮದು 2006ರಲ್ಲಿ ಕಾಯ್ದೆ ಆಯಿತು. ಆದರೂ ಕೂಡ ಇದು ನಮ್ಮಲ್ಲಿ ಹುಣಸೂರು ತಾಲೂಕಲ್ಲಿ ಎಮ್ಮಿಗೆ ಮತ್ತು ಕರ್ಣಕುಪ್ಪೆ ಈ ಒಂದು 3 ಆಡಿಗೆ ಮಾತ್ರ ಸಾಮೂಹಿಕ ಹಕ್ಕು ಸಿಕ್ಕಿದೆ. ಉಳಿದ ಇನ್ನೂ 30-31 ಆಡಿಗಳಿಗೆ ಸಿಕ್ಕಬೇಕಾಗಿದೆ. ನಾವು ಇನ್ನೂ ಹೋರಾಟ ಮಾಡ್ತಾನೇ ಇದ್ದೀವಿ ಅರಣ್ಯಕ್ಕೂ ಮತ್ತು ವೈಯಕ್ತಿಕ ಹಕ್ಕು ಮತ್ತು ಸಾಮೂಹಿಕ ಹಕ್ಕಿಗಾಗಿ. ಈಗ ಇದರ ಮುಂದುವರೆದ ಭಾಗವಾಗಿ ನಾವೀಗ ವೀರನಹೊಸಳ್ಳಿ ಕಾಡಿಗೂ ಕೂಡ 22ನೇ ತಾರೀಕು ನಾವು ಕಾಡು ಪ್ರವೇಶ ಮಾಡ್ತಿದ್ದೀವಿ. ಕಳೆದ ನವಂಬರಲ್ಲಿ ಬಿಲ್ಲನಹೊಸಳ್ಳಿ ಚೌಡಮ್ಮ ಅಂದಿಗೆರೆ ದೇವಸ್ಥಾನದಲ್ಲಿ ನಾವು ಈ ಕಾಡು ಪ್ರವೇಶ ಮಾಡಿ ಮತ್ತು ಕೊಳವಿಗೆಯಲ್ಲಿ 28ಕ್ಕೆ ಮಾಡಿದ್ವಿ. ಈಗ ಡಿಸೆಂಬರ್ 10ಕ್ಕೆ ಇಲ್ಲಿ ಮಾಡ್ತಾಯಿದ್ದೀವಿ, 22ಕ್ಕೆ ವೀರನಹೊಸಳ್ಳಿ ಕಾಡನ್ನು ಪ್ರವೇಶ ಮಾಡ್ತಾಯಿದ್ದೀವಿ. 15ನೇ ತಾರೀಕು ನಮ್ಮ ಏನು ತೆರಿಕಲ್ ರಂಗಾಯಣಕೊಪ್ಪಲ್ ಕಾಡು, ಅಲ್ಲೂ ಒಂದು ಕಾಡಿದೆ, ಅಲ್ಲೂ ಕೂಡ ನಾವು ಈ ಪ್ರವೇಶ ಮಾಡಿಕೊಂಡು ನಮ್ಮ ಏನು ಹಿರಿಕರ ತಾತ ಮುತ್ತಾತ ಬದುಕಿದಂಥ ಜಾಗದಲ್ಲಿ ನಾವು ಪೂಜೆ ಪುನಸ್ಕಾರ ಮಾಡಿ ನಮ್ಮ ಹಕ್ಕನ್ನು ಸರ್ಕಾರಕ್ಕೆ ಹೇಳ್ತಾನೆ ಬರ್ತಾಯಿದ್ದೀವಿ. ಹಾಗಾಗಿ ಸರ್ಕಾರ ಇದನ್ನು ಗಮನದಲ್ಲಿಟ್ಕೊಂಡು ಆದಿವಾಸಿಗಳು ಕೂಡ ನ್ಯಾಯ ಕೊಡಬೇಕು ಅನ್ನೋದ್ರ ಬಗ್ಗೆ ಅದು ಸರ್ಕಾರನೂ ಕೂಡ ಎಚ್ಚೆತ್ಕೋಬೇಕು. ಈಗಾಗಲೇ ಈಗ ಅರಣ್ಯ ಇಲಾಖೆ ಏನು ಮಾಡ್ತಾಯಿದೆ, ಬರೀ ಹುಲಿಗಳು ಆನೆಗಳು ಮಾತ್ರ ಇರಬೇಕು, ಅಲ್ಲಿ ಮನುಷ್ಯ ಇರುವಂಗಿಲ್ಲ ಅಂತೆಲ್ಲ ಬೇರೆ ಬೇರೆ ರೀತಿಯ ಒಂದು ಕಾನೂನು ಕಾಯ್ದೆಗಳನ್ನ ಮಾಡ್ತಾಯಿದೆ. ಅದರ ವಿರುದ್ಧ ಕೂಡ ನಾವು ಧ್ವನಿಗೂಡಬೇಕು. ಮುಂದೆ ಎಲ್ಲರೂ ಶಿಕ್ಷಣವಂತರಾಗಬೇಕು. ಇದನ್ನೆಲ್ಲ ಈ ಕಾನೂನು ಕೇಳಬೇಕು. ಸರ್ಕಾರನ ನಮ್ಮ ಹಕ್ಕು ಪಡೀಲಿಕ್ಕೆ ನಾವು ಶಿಕ್ಷಣವಂತರಾದರೆ ಮಾತ್ರ ಇದನ್ನೆಲ್ಲ ಕೇಳಲಿಕ್ಕಾಗೋದು. ಇಲ್ಲಾಂತಂದರೆ ಸುಮ್ಮನೆ ಕಷ್ಟ ಆಗ್ತದೆ ನಮಗೆ. ಹಾಗಾಗಿ ಈ ಶಿಕ್ಷಣದ ಕೂಡ ಒಂದು ಭಾಗ. ನಮ್ಮ ಮಕ್ಕಳು ಏನು ಆದಿವಾಸಿ ಮಕ್ಕಳು ಕೂಡ ಶಿಕ್ಷಣದಲ್ಲಿ ಮುಂದೆ ಬರಬೇಕು. ಒಳ್ಳೊಳ್ಳೆ IFS, ಒಳ್ಳೊಳ್ಳೆ MSc, ಒಳ್ಳೊಳ್ಳೆ ಡಿಗ್ರಿ ಇದೆಲ್ಲ ಮಾಡಿದಾಗ ಮಾತ್ರ ಈ ಕಾನೂನು ಕಟ್ಟಲೆಗಳು ಅರ್ಥ ಆಗೋದು. ಇಲ್ಲಾಂತಂದರೆ ಅದು ಅರ್ಥನೇ ಆಗಲ್ಲ. ಅರ್ಥ ಆದಾಗ ಮಾತ್ರ ನಾವು ಅದನ್ನು ಕೇಳ್ತೀವಿ, ಇಲ್ಲಾಂತಂದರೆ ನಾವು ಹಾಗೆ ಸುಮ್ಮನೆ ದೂರ್ತೀವಿ. ಹಾಗಾಗಿ ಸರ್ಕಾರನೇ ಕೊಟ್ಟಿರೋಂಥದ್ದು ಇದು ಕಾನೂನು, ನಾವು ಮಾಡಿದ್ದಲ್ಲ. ಸರ್ಕಾರನೇ ಕೂಡ 15 ಜನರ ಕಮಿಟಿ ಮಾಡಿ ಸರ್ಕಾರದ ವ್ಯವಹಾರ ನಡೆಸಲಿಕ್ಕೆ ನಮಗೆ ಕಮಿಟಿ ಇದೆ. ಆ ಕಮಿಟಿಗೆ ಒಬ್ಬರು ಅಧ್ಯಕ್ಷರು ಇರ್ತಾರೆ, ಕಾರ್ಯದರ್ಶಿ ಇರ್ತಾರೆ, ಸರ್ಕಾರದ ಜೊತೆಗೆ ವ್ಯವಹಾರ ಮಾಡಲಿಕ್ಕೆ. ಹಾಗಾಗಿ ಇದನ್ನೆಲ್ಲ ಮನಗಾಣಬೇಕಂತಂದರೆ ಶಿಕ್ಷಣನೇ ದೊಡ್ಡ ಶಕ್ತಿ, ದೊಡ್ಡ ಅಸ್ತ್ರ. ಅದರಿಂದ ಏನು ಬೇಕಾದ್ರೆ ನಾವು ಮಾಡ್ಬೋದು ಅನ್ನೋದು ನಮಗೆ ಈಗೀಗ ಗೊತ್ತಾಗ್ತಾ ಇದೆ. ಮುಂಚೆಲ್ಲ ನಾವು ಆ ಥರದ ವ್ಯವಸ್ಥೆ ಇಲ್ಲ, ನಾವು ಶಿಕ್ಷಣನೇ ಕಲ್ತಿರಲಿಲ್ಲ. ಇತ್ತೀಚೆಗೆ ಸಂಸ್ಥೆ ಬಂದ ನಂತರ ನಾವು ಬೇರೆ ಬೇರೆ ರೀತಿಯಲ್ಲಿ ಒಂದು 10 ಹಿಂಗೆಲ್ಲ ಕಲ್ತಿದ್ದೀವಿ. ಹಾಗಾಗಿ ಇದು ಅರ್ಥ ಆಗ್ತಾಯಿದೆ. ಆದರೆ ನಮ್ಮ ತಂದೆ ತಾಯಿಗೆ ಇದು ಅರ್ಥ ಆಗ್ತಿತ್ತಿಲ್ಲ. ಅರ್ಥ ಆಗದೇ ಹೋರಾಟ ಮಾಡಿ ಅವರು ಈ ಕಾನೂನು ಬರಲಿಕ್ಕೆ ತುಂಬ ಶ್ರಮ ಹಾಕಿದ್ದಾರೆ. ಆ ಶ್ರಮದ ಫಲವೇ ಈಗ ನಮಗೆ ಅರಣ್ಯಕ್ಕೂ ಸಿಕ್ಕಿದೆ. ಹಾಗಾಗಿ ಅದನ್ನು ನಾವು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ನಿಮ್ಮ ಆಡಿಗಳಲ್ಲಿ ತುಂಬ ಜನರಿಗೆ ಶಿಕ್ಷಣ ಕೊಡಲಿಕ್ಕೆ ನೀವು ಮುಂದೆ ಬರಬೇಕು. ಇದು ನಾನು ವೈಯಕ್ತಿಕವಾಗಿ ಹೇಳೋದು. ಶಿಕ್ಷಣ ಇಲ್ಲ ಅಂತಂದ್ರೆ ನಾವು ಏನು ಮಾಡೋಕ್ಕಾಗಿಲ್ಲ. ಹಾಗಾಗಿಯೇ ನಾವು ಸೋತಿದ್ದು, ಶಿಕ್ಷಣ ಇಲ್ಲದೆ. ಶಿಕ್ಷಣ ಇದ್ದರೆ ನಾವು ಏನು ಬೇಕಾದ್ರೆ ಆಟ ಆಡ್ಬೋದು ಅನ್ನೋದೇ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ನಾವು ಇಲ್ಲಿ ನಮ್ಮ ಎಮ್ಮಿಗೆ ಏನು ಕಲ್ಯಾಣ ಮಂಟಪ ದೇವಸ್ಥಾನದಲ್ಲಿ ನಾವು ಎಲ್ಲರೂ ಸೇರಿಕೊಂಡು ಪೂಜೆ ಸಲ್ಲಿಸಿ ದೇವರಿಗೆ ನಾವು ಅರ್ಕೆ ಮಾಡ್ತಾ ನಮಗೆ ಬೇಗ ಸಾಮೂಹಿಕ ಹಕ್ಕು ಮತ್ತು ವೈಯಕ್ತಿಕ ಹಕ್ಕು ಎರಡೂ ಸಿಕ್ಕಲಿ ಅಂತ ನಾವು ಇಲ್ಲಿ ಬೇಡ್ತಾ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ನಾವು ಕೊಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಇಲ್ಲಿ ನಾವು ಪೂಜೆ ಕಾರ್ಯ ಮಾಡಿ ನಾವೆಲ್ಲರೂ ಖುಷಿಯಿಂದ ನಾವು ಇಲ್ಲಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಹಾಗಾಗಿ ನನಗೆ ಈ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಅನಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಈಗ ಬೀರ್ತಮಳ್ಳಿ ಯಜಮಾನರು ಮಾತಾಡ್ತಾರೆ. ನಿಮ್ಮೂರಿಗೆ ಹಕ್ಕುಪತ್ರ ಆಗಿದೆ, ಆದರೆ ತಗೊಂಡಿಲ್ಲ ನೀವು. ಇಲ್ಲ, ಅರಣ್ಯ ಸಮಿತಿ ಹೆಸರು ಬಂದರು. ಈಗ ಹೌದಾ? ಅವರು ಬರಲಿ, ಮುಂದೆ ಬನ್ನಿ, ಸ್ವಲ್ಪ ಮುಂದೆ ಬನ್ನಿ, ಹತ್ರ ಬನ್ನಿ. ಕಮ್ ಇಬ್ಬರು ಬನ್ನಿ, ಅವ್ರು ಇಬ್ಬರು ಮಾತಾಡಿ ಹೆಸರು ಪರಿಚಯ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಅದು ಅದೃಷ್ಟ ಸಿಕ್ಕಿರೋದು. ನಮ್ಮ ಇವ್ರು ಹೇಳ್ತಾ ಇದ್ರು,
ಇವು ಎರಡು ಊರಿಗೂ ಸಿಕ್ಕಿದೆ ಸರ್ ಬಿರ್ಸಮುಂಡ ಈ ಕಡೆ ಬನ್ನಿ ಬಿರ್ಸಮುಂಡ ಮರೆ ಆಗೋದು ಬೇಡ ಅಲ್ಲೇ ಮಾತಾಡಿ ಪರಿಚಯ ಮಾಡ್ಕೊಂಡು ಮಾತಾಡಿ. ನಿಮ್ಗೆ ಹಕ್ಕುಪತ್ರ ಆಗಿದೆ, ನೀವು ಹಕ್ಕುಪತ್ರ ತಗೊಳ್ಬೇಕು. ನೀವು ಇಲ್ಲೇನು ಒತ್ತಡ ಮಾಡ್ತಾರೆ ಹಂಗೆ ಕೊಡಿ, ನೀವು ಕೂಡ ನಿಮ್ಮ ಹಾಡಿಂದ ಒತ್ತಡ ಮಾಡಬೇಕು. ಓಕೆ ಮಾತಾಡಿ. ಸರ್ಕಾರದಿಂದ ಈ ಅರಣ್ಯ ಸಮಿತಿಯಿಂದ ಅರ್ಜಿ ಹಾಕ್ಬಿಟ್ಟು ನಮಗೂ ಹಕ್ಕುಪತ್ರ ಕೊಡಿ ಅಂತೇಳಿ ಒತ್ತಾಯ ಮಾಡಬೇಕು. ಅದ್ರ ಬಗ್ಗೆ ನಂಗೇನು ಮಾಹಿತಿ ಗೊತ್ತಿಲ್ಲ. ಇಲ್ಲ ಪರವಾಗಿಲ್ಲ, ಜಸ್ಟ್ ಹೆಸರು ಪರಿಚಯ ಮಾಡ್ಕೊಳ್ಳಿ. ನೀವು ಈ ದೇವ್ರದ ಮಹತ್ವದ ಹೇಳಿ ನಿಮ್ಮ ಅರಣ್ಯ ಬೇಕು ಅನ್ನೋದ್ರ ಬಗ್ಗೆ ಮಾತಾಡಿ. ಈ ಮದುವೆ ಕಲ್ಯಾಣ ಪುರಾತನ ನಮ್ಮ ತಾತ ಮುತ್ತಾಜರೆಲ್ಲ ವಾಸವಾಗಿದ್ದ ಜಾಗ ಇದು ಅನಿಸ್ತದೆ ನಮಗೆ. ಅಂದರೆ ನಮ್ಮ ಅಜ್ಜ ತಾತ ಅವರೆಲ್ಲನೂ ಆಗಿನ ಕಾಲದಿಂದ ಇದನ್ನು ಪೂಜೆ ಮಾಡ್ಕೊಂಡು ನಡ್ಸ್ಕೊಂಡು ಬರ್ತಾಯಿದ್ದಾರೆ. ಅರಣ್ಯದಲ್ಲಿ ಅವರ ಏನೇನೋ ಪುರಸ್ಕಾರಗಳು, ಪೂಜೆ ಪುರಸ್ಕಾರಗಳು ಮತ್ತು ಅರಣ್ಯವಾಸಿಗಳಲ್ಲಿ ವಾಸ ಮಾಡಿ ಬದುಕಿದ್ದಿಲ್ಲಿ ವಾಸ ಮಾಡಿದ ಸ್ಥಳಗಳೆಲ್ಲ ಇದೆ. ಹಾಗಾಗಿ ಇದು ಅರಣ್ಯವ್ರಿಗೆ ಹಕ್ಕೊಂದು ಸಮೂಹ ಹಕ್ಕುಗಳನ್ನು ಕೊಡಬೇಕು ಮತ್ತು ಅವರಿಗೆ ಜಮೀನುಗಳನ್ನು ಕೊಡಬೇಕು. ಇಲ್ಲಿ ಫಾರೆಸ್ಟ್ ಅವರು ಮತ್ತು ಏನು ಬೇರೆ ಎಲ್ಲ ಅಡ್ಡಿ ಮಾಡ್ತಾರೆ, ಫಾರೆಸ್ಟ್ ಎಲ್ಲ ಬರಬೇಡಿ ಹಂಗೆ ಹಿಂಗೆ ಅಂತ. ಮತ್ತು ಪ್ರಾಣಿಗಳು ವಾಸ ಮಾಡೋಕ್ಕೆ ತುಂಬ ಆದ್ಯತೆ ಕೊಡ್ತವ್ರೆ. ಈ ಜನಗಳಿಗೆ ತುಂಬ ಆದ್ಯತೆ ಕೊಡ್ತಿಲ್ಲ ಅವರು. ಏರಿಯಾದಲ್ಲಿ ಜನಗಳು ತುಂಬ ಆದ್ಯತೆ ಕೊಡಬೇಕು. ಹಂಗಾಗಿ ಇಲ್ಲಿ ಸ್ವಲ್ಪ ಜನಗಳಿಗೆ ತುಂಬ ಸಮಸ್ಯೆಗಳಾಗಿದೆ. ಈಗ ನಮ್ಮ ಫಾರೆಸ್ಟ್ ಇಲ್ಲ ಆಗಿ ಹೊರಗಡೆ ಹಾಕಿ 1972 ಹೊರಗಡೆ ಹಾಕಿದ್ದಾರಂತೆ ನಮ್ಮ ತಾತಾದಿರ ಮುತ್ತ ಕಾಲದಲ್ಲಿ. ಅವ್ರಿಗೆ ಜಮೀನುಗಳು ಇನ್ನೂ ಬಂದಿಲ್ಲ, ಹಕ್ಕುಗಳು ಕೊಟ್ಟಿಲ್ಲ, ಸಾಗುವಳಿ ಕೊಟ್ಟಿಲ್ಲ. ಮತ್ತಿನ್ನೂ ತುಂಬ ಮತ್ತು ಆಗ 50 ಎಕರೆ ಜಮೀನಲ್ಲಿ ಫಾರೆಸ್ಟ್ ನಮ್ಮ ಊರ ಪಕ್ಕ ಬೀರ್ತಮಲೆ ಆಡಿಯಲ್ಲಿ ಪಕ್ಕದಲ್ಲಿ ಊರಿದೆ. ಆ್ಯಕ್ಚುಲಿ ನೀವು ಮಾಡ್ತಾರೋ ಭೂಮಿ ನೀವು ಕೊಡಲೇಬೇಕು, ಯಾಕೆಂದರೆ ಅವ್ರು ಹೇಳ್ತಾರೆ ವ್ಯವಸಾಯ ಮಾಡ್ತಾ ಇದ್ದೀರಿ. ವ್ಯವಸಾಯ ಮಾಡ್ತೀವಿ, ಅದು ಕೊಡಲೇಬೇಕು. ಅವ್ರಿಗೆ ಸಾಗುವಳಿ ಕೊಡಲೇಬೇಕು. 52 ಅಲ್ಲ, ಅದು 52 ಎಕರೆ ಇದೆ ಅಂತ. 52 ಎಕರೆ ಇದೆ. ಅದು ಅವರಿಗೆ ಏನೋ ಹಣ್ಣು ಹಂಪಲ ಮಾಡ್ಕೊಡ್ತಿಂಬಿಟ್ಟು ತೋಟ ಮಾಡ್ತೀನಿ ಅಂತ ಮಾಡ್ಬಿಟ್ಟು ಸೋಸೆನ ಹಾಕ್ಕೊಬಿಟ್ಟಿದ್ದಾರೆ. ಈಗ ಅದನ್ನು ಕೊಡಲೇಬೇಕು ಅವರಿಗೆ. ಯಾಕೆಂದರೆ ಯಾರಿಗೂ ಜಮೀನಿಲ್ಲ, ಇಲ್ಲಿ ಕಮ್ಮಿ ಇದೆ, ಎಲ್ಲರಿಗೂ ಜಾಗ ಕಡಿಮೆ ಇದೆ. ಹಂಗಾಗಿ ಸೊ ನೀವು ಅರಣ್ಯ ಹಕ್ಕಿನ ಸಮಿತಿಯವರು ನೀವು ಕೂಡ ಹೋರಾಟ ಶುರು ಮಾಡಿ, ನಾವು ನಿಮಗೆ ಬೆಂಬಲ ಕೊಡ್ತೀವಿ. ಈ ಹೆಮ್ಮಿಗೆಗೆ ಅರಣ್ಯಕ್ಕೂ ಹಕ್ಕುಪತ್ರ ತಗೊಬಂದರೆ ನಿಮ್ಮದು ಊರು ಹಕ್ಕುಪತ್ರ ತರಬೇಕು ಹೋಗಿ. ಆಮೇಲೆ ನಿಮ್ಗೆ ಅನುಕೂಲ ಆಗುತ್ತೆ. ಈಗ ಹೆಂಗೆ ಯಜಮಾನರು ಇದ್ದೀರಿ, ನೀವು ಇದ್ದೀರಿ, ಹಿರಿಯವರು ಇದ್ದಾರೆ. ಮತ್ತು ನೀವು ಹಿರೀಕರ ಸ್ಥಾನದಲ್ಲಿ ನಿಂತ್ಕೊಂಡು ಆ ದೇವಸ್ಥಾನದಲ್ಲಿ ನಿಂತ್ಕೊಂಡು ಸರ್ಕಾರಕ್ಕೆ ಹೇಳ್ತಾ ಇದ್ದೀರಿ. ಸೊ ಸರ್ಕಾರದವ್ರು ಇದು ಮನಗಂಡು ನಿಮ್ಗೆ ಹಕ್ಕುಪತ್ರನ ಕೊಡಬೇಕು. ರೆಡಿ ಮಾಡಿ ಅವರೇ ಇಟ್ಕೊಂಡಾರೆ, ನೀವು ಹೋಗಿ ಕೇಳಬೇಕು. ಆಗ್ಬೋದಾ? ಯಜಮಾನ ಏನೋ ಮಾತು ಹೇಳ್ತೀರಾ? ಓಕೆ, ಥ್ಯಾಂಕ್ ಯು. ನೀವೇನೇ ಹೇಳ್ತಿರೋ ತಾಯಿ? ಓಕೆ, ಲಕ್ಷ್ಮಿ ಅವ್ರ ಎರಡು ಮಾತಾಡಿ. ಇಲ್ಲಿ ಬನ್ನಿ ಸರ್, ಇಲ್ಲಿ ಬನ್ನಿ. ಎಲ್ರಿಗೂ ನನ್ನ ನಮಸ್ಕಾರಗಳು. ಇದು ವನವಾಸಿ ಆದಿವಾಸಿ ಮಹಿಳಾ ಸಂಘದ ಅಧ್ಯಕ್ಷಣಿ ಲಕ್ಷ್ಮಿ ಅವರು ಎರಡು ಮಾತಾಡ್ತಾರೆ. ಗಿರಿಜನ ವನವಾಸಿ ಆದಿವಾಸಿ ಮಹಿಳಾ ಸಂಘದ ಅಧ್ಯಕ್ಷರಾಗಿದ್ದು ನಾನು. ಮತ್ತು ನಮ್ಮ ಹೆಸರು ಲಕ್ಷ್ಮಿ ಅಂತೇಳಿ. ಭರತ್ವಾಡಿಯಿಂದ ಇಲ್ಲಿಗೆ ಬಂದಿದ್ದೀವಿ. ಇದು ನಾವು ಕಾಡು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅದನ್ನು ನಾವು ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡ್ತಾಯಿದ್ವಿ. ಈ ಸರಿ ಈ ದಿನದಲ್ಲಿ 10ನೇ ತಾರೀಕಲ್ಲಿ ಎಮ್ಮಿಗೆ ಕಾಡು ಪ್ರವಾಸ ಇತ್ತು. ಇಲ್ಲಿ ಇದೇ ನಾನು ಫಸ್ಟ್ ನೋಡ್ತಾ ಇರೋದು. ಇಲ್ಲಿ ನ್ಯಾಯದ ಪೀಠ ಅಂತೆ ಮತ್ತು ಮದುವೆ ಕಲ್ಯಾಣ ಮಂಟಪ ಅಂತೆ, ಅದನ್ನು ನಮ್ಮ ಜನರು ಯಾವಾಗಲೂ ಇಲ್ಲಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ನಿಜ ಹೇಳಬೇಕಂತ ಹೇಳಿದ್ರೆ 2006-08ರಲ್ಲೆಲ್ಲ ನಾವು ಅರ್ಜಿಗಳನ್ನ ಕೊಟ್ಟಿರೋದು. ಸರ್ಕಾರ ಇದನ್ನು ಏನೋ ಅಂತ ತಿಳ್ಕೊಂಡಿದ್ದಾರೆ. ಇಲ್ಲಿ 3 ಆಡಿಗಳಿಗೆ ಹಕ್ಕುಪತ್ರ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಅನೇಕ ಜಮೀನುಗಳಿದೆ, ಅವರು ಹಿಂದೆ ವಾಸ ಮಾಡ್ತಿದ್ದೆಲ್ಲ. ಎಷ್ಟೋ ಜನ ಜಮೀನಿಲ್ದೇ ಕೂಲಿ ಮಾಡ್ತಿದ್ದಾರೆ. ಸರ್ಕಾರ ಅದನ್ನೇ ಹತ್ಯೆ ಮಾಡಿ ಕೊಡ್ಬೋದು. ಯಾಕಂತ ಹೇಳಿದ್ರೆ ಜಮೀನಿಲ್ದೇ ಕೂಲಿ ಮಾಡುವಾಗ ಇರುವ ಜಾಗನೇ ಕೊಟ್ಟರೆ ಅಲ್ಲಿ ಎಷ್ಟೊಂದು ಜನಗಳು ಬದುಕಕ್ಕೆ ಕೂಡ ಅನುಕೂಲ ಆಗುತ್ತೆ. ಅರ್ಜಿಗಳು ಹಾಕಿದ್ರೂ ಅಷ್ಟೇ, ಹೋರಾಟಗಳು ಮಾಡಿದ್ರು ಅಷ್ಟೇ, ಎಲ್ಲರೂ ಜನ ಸೋತು ಕೂತಿದ್ದಾರೆ. ಅಡಿಯಲ್ಲಿ ಏನೂ ಆಗಲ್ಲ ಅಂತ ಹೇಳಿ. ಇದಕ್ಕೆ ಹೆಚ್ಚು ಜನಗಳು ಮತ್ತೆ ಹೋರಾಟಗಳಿಗೆ ಭಾಗಿಯಾಗಬೇಕು. ಸರ್ಕಾರ ನಾವು ಕೇಳಬೇಕು. ಯಾಕಂತ ಹೇಳಿದ್ರೆ ಹಿಂದೆ ತಂದೆ ತಾಯಿಗಳು ತುಂಬ ಬಡವರು. ಆ ಒಂದು ನಿಟ್ಟಿನಲ್ಲಿ ಶಿಕ್ಷಣಕ್ಕೆ ತುಂಬ ಒತ್ತು ಕೊಡಲಿಲ್ಲ. ಶಿಕ್ಷಣದಲ್ಲಿ ನಾವು ವಂಚಿತವರು ಆಗಿರೋದ್ರಿಂದ ಮತ್ತು ನಾವು ಹೋರಾಟಗಳನ್ನ ಮುಂದೆ ಮಾಡಬೇಕಾಗುತ್ತೆ. ನಮ್ಮ ಪರವಾಗಿ ಬೇರೆ ಬೇರೆ ಸಂಘಟನೆಗಳಲ್ಲಿ ಬೇರೆ ಬೇರೆ ಅಧಿಕಾರಿಗಳಲ್ಲಿ ಕೂಡ ಸಹಕರಿಸ್ತಿದ್ದಾರೆ. ಅದಕ್ಕೆ ಹೆಚ್ಚು ನಮ್ಮಲ್ಲಿ ಜನಗಳು ಸಪೋರ್ಟ್ ಮಾಡಬೇಕು ಅನ್ನೋದೇ ನನ್ನ ಒಂದು ಭರವಸೆ. ಜನಗಳಿದ್ದ ಕಡೆಗೆ ಯಾವತ್ತೂ ಗೆಲುವು ಇದ್ದೇ ಇದೆ. ಥ್ಯಾಂಕ್ ಯು. ಗುಡ್. ಒಗ್ಗಟ್ಟಿರಬೇಕು. ಕರಣಕುಪ್ಪೆ ಅವರು ಅಲ್ಲೇ ನಿಂತವ್ರಲ್ಲ, ಒಂದೆರಡು ಮಾತು ಹೇಳಿ. ಕರಣಕುಪ್ಪೆ ಅವರು, ನಿಮ್ಮ ಧ್ವನಿನೂ ಇರಲಿ, ನಿಮ್ಮದು ಹಕ್ಕುಪತ್ರ ತಗೋಬೇಕು. ತಮ್ಮ ಹೆಸರು ಪರಿಚಯ ಮಾಡ್ಕೊಳ್ಳಿ. ನನಗೇನು ಅಷ್ಟು ಏನು ಹೇಳಕ್ಕೆ ಬರೋಕ್ಕಿಲ್ಲ. ನಮ್ಮ ಹೆಸರು ಈ ಥರ ಕಣ್ಕುಪ್ಪೆ ಅಂತ ಹೇಳಿ. ಓಕೆ, ನನ್ನ ಹೆಸರು ಕರ್ಣಕುಪ್ಪೆ ಅಂತ, ಇದಾಗ ಮುತ್ತ ಅಂತ ಕರ್ಣಕುಪ್ಪೆ ಆಡಿ. ಓಕೆ. ಸೊ ನಿಮ್ಮ ಹಾಡಿಗೂ ಕೂಡ ಹಕ್ಕುಪತ್ರ ಸಿಕ್ಕಿದೆ. ಈಗ ನಮ್ಮ ಹುಣಸೂರು ತಾಲೂಕಲ್ಲಿ 3 ಹಾಡಿ ಸಿಕ್ಕಿರೋದು. ಒಂದು ಹೆಮ್ಮಿಗೆ ಅದು ಹಕ್ಕುಪತ್ರ ತಗೊಂಡಿದ್ದಾರೆ. ಇನ್ನೊಂದು ಬೀರ್ತಮ್ನಹಳ್ಳಿ ಹಕ್ಕುಪತ್ರ ತಗೊಂಬರ್ಬೇಕು ಅವ್ರು ಹೋಗಿ, ಯಾಕೆಂದರೆ ಅವ್ರ ಹಕ್ಕುಪತ್ರ ಸಿಕ್ಕಿದೆ ಈಗ.
ಮತ್ತು ಈಗ ನಿಮ್ಮದೊಂದು ಹಕ್ಕುಪತ್ರ ಆಗಿದೆ ತಗೊಬರಬೇಕು. ಸೊ ಇಲ್ಲಿ ಏನು 700 ಚಿಲ್ಲರೆ ಹೆಕ್ಟೇರ್ ಪ್ರದೇಶ ಇದೆ, ಅಷ್ಟು ಪ್ರದೇಶ ನಿಮ್ಮ 3 ಹಾಡಿಗೆ ಸಂಬಂಧಪಟ್ಟದ್ದು ಆಯಾ ಬಾರ್ಡರ್ ಹಾಕಿ ಕೊಡ್ತಾರೆ. ಸೊ ನೀವು ಕೂಡಲೇ ಈಗ 56 ಸಾಧ್ಯ ಒಂದು ಅರ್ಜಿ ಬರೆದು, ಒಂದು ಬಿಳಿಹಾಳಲ್ಲಿ ಅರ್ಜಿ ಬರೆದು ಇವತ್ತು ಕೊಡಿ. ಈಗ ಅರಣ್ಯ ಇಲಾಖೆಯವ್ರಿಗೆ ಹೆಂಗೆ ಬಾಕಿ ಸರ್ಕಾರಕ್ಕೆ ಸಿ ಎಂ ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಏನೋ ಡಿಸ್ಟ್ರಿಕ್ಟ್ ಅರಣ್ಯ ಹಕ್ಕು ಸಮಿತಿ ಅಧ್ಯಕ್ಷರು DC ಗೆ ಮತ್ತು ತಾಲೂಕು ನಮ್ಮ ಸಬ್ ಡಿವಿಷನ್ ಅರಣ್ಯ ಹಕ್ಕು ಸಮಿತಿಯ ಅಧ್ಯಕ್ಷರು AC ಅವರಿಗೆ ಮತ್ತು ನಮ್ಮ ಟ್ರೈಬಲ್ ಆಫೀಸರ್ ಸೆಕ್ರೆಟರಿ ಅವರಿಗೆ ಮನವಿ ಕೊಡ್ತಾ ಇದ್ದೀವಿ. ಹಾಗಾಗಿ ನೀವು ಕೂಡ ಒಂದು ಇಬ್ಬರು ಸೇರಿ ಒಂದು ಮನವಿ ಕೊಟ್ಟರೆ ನಿಮ್ಗೆ ಹಕ್ಕುಪತ್ರ ರೆಡಿಯಾಗಿದೆಯಲ್ಲ ಅದು ನಮಗೆ ತಂದು ನಮ್ಗೆ ಆ ಹಾಡಿಗೆ ಒಪ್ಪಿಸಿ ಅಂತೇಳಿ ಕೇಳಬೇಕು. ಇಲ್ಲ ನೀವು ನಮಗೆ ಟೈಮ್ ಕೊಡಿ, ನಾವೇ ಬಂದು ತಗೊಳ್ತೀವಿ ಅಂತ ಆಗ್ಬೋದಲ್ಲ? ಒಳ್ಳೆಯದಾಗಲಿ. ಸೊ ಇವತ್ತು ಈ ದೇವರ ಆಸ್ಥಾನದಲ್ಲಿ ನಾವು ಪೂಜೆ ಮಾಡಿ ನಿಮ್ಮ ಅಂದರೆ ಇದು ನಿಮ್ಮ ಪರಂಪರೆಯ ನಂಬಿಕೆ ಜಾಗ, ನಿಮ್ಮ ಹಿರಿಯರ ಬದುಕಿ ಬಾಳಿದ ಜಾಗ. ಕೆಲವರು ಇಲ್ಲೇ ಹುಟ್ಟಿದ್ರಿ, ಹರ್ಷ ಅಂತ ಕೆಲವರಲ್ಲಿ ಇಲ್ಲೇ ಹುಟ್ಟಿದ್ರಿ ಅಂತ ಹೇಳಿದರು. ಸೊ ಈಗ 72 ಹೊರಗೆ ಹಾಕಿದ್ರಿಂದ ಈಗ ನಿಮಗೆಲ್ಲ ಅಂಚಲಿಟ್ಟಿದ್ದಾರೆ. ಈಗ ಬೀರ್ತಮ್ನಳ್ಳಿಯವರು 52 ಎಕರೆ ಜಮೀನು ಅವರು ಸ್ವತಃ ಮಾಡ್ತಿದ್ದಾನೆ, ಕಣ್ಣಾರು ನೋಡಿದ್ದೀನಿ ಅದನ್ನು. ಅವ್ರಿಗೆ ಅನುಕೂಲ ಆಗಲಿ ಅಂತಲೇ ಕೆಲವು ಚನ್ನಗಿರಿಗೆ ಕೆಲವರಿಗೆ ಭೂಮಿ ಕೊಟ್ಟಿದ್ದಾಗ. ಸೊ ಆಗಿರುವಾಗ ಆ ಕಾಲದೂ ಮಾಡ್ತಿದ್ದಾರೆ ಅಂತ ಅರ್ಥ. ಅವ್ರಿಗೆ ಹಕ್ಕು ಬರುತ್ತೆ ನಿಮಗೆ. ಸೊ ಅದರಿಂದ ನೀವು ಹಕ್ಕುಪತ್ರ ಕೇಳಲೇಬೇಕು. ವೈಯಕ್ತಿಕ ಹಕ್ಕು ಸಿಗಬೇಕು, ನಿಮಗೆ ಸಾಮೂಹಿಕ ಹಕ್ಕು ಸಿಗಬೇಕು. ಸೊ ಅದು ದಯಮಾಡಿ ಮಾಡಿ, ಒಳ್ಳೆಯದಾಗಲಿ. ಈಗ ನಾವು ಮನವಿನ ಓದ್ತಾರೆ, ಯಾರಾದರೂ ಒಬ್ಬರು ಮನವಿನ ಯಾರು ಓದ್ತೀರಿ ಅದನ್ನು ನಿರ್ಧಾರ ಮಾಡಿ ಸರ್ಕಾರ ಕೊಡೋ ಮನವಿನ. ಧನ್ಯವಾದಗಳು. ನಮಸ್ಕಾರ.